ಸ್ನೇಹಿತರೆ, ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿರಿ, ಒಂದೊಂದು ಸಲ ಮೋಡ ಮುಚ್ಕೊಂಡ್ಬಿಡುತ್ತೆ ಅಥವಾ ಮಳೆ ಬರ್ತಾ ಇರುತ್ತೆ. ಆವಾಗ ನಮಗೆ ಅಚ್ಕಾರದ ಪುಡಿ ಮಾಡ್ಕೋಬೇಕು, ಮನೆಯಲ್ಲಿ ಖಾಲಿ ಆಗಿರುತ್ತೆ. ಬಿಸಿಲಲ್ಲಿ ಒಣಗಿಸ್ದೇ ಇದ್ದರೆ ಪುಡಿ ಚೆನ್ನಾಗಿ ಆಗೋದಿಲ್ಲ. ಹೆಂಗಪ್ಪ ಮಾಡ್ಕೊಳ್ಳೋದು ಅಂತ ಚಿಂತೆ ಆಗಿಬಿಡುತ್ತಲ್ವ. ಇದೇ ಚಿಂತೆ ನನಗೂ ಆಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಒಂದು ಐಡಿಯಾ ಹೊಳಿತು. ಆ ಥರ ಮಾಡಿದ್ದೀನಿ. ನಿಮಗೂ ಸಹ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣಂತೆ ಹೇಗೆ ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಸಣ್ಣ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಪ್ರೀಹೀಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ ಮೆಣಸಿನ್ಕಾಯಿ ನೋಡೋಣ ಬನ್ನಿ. ತುಂಬ ಮೆತ್ತಗೆ ಅಂದರೆ ಮೆತ್ತಗಾಗಿತ್ತು. ಸ್ವಲ್ಪ ಥಂಡಿ ಮುಚ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ಈ ಥರ ಆಗಿಬಿಡುತ್ತೆ. ನಮಗೆ ಮಳೆಗಾಲದಲ್ಲೂ ಕಷ್ಟ ಆಗಿಬಿಡುತ್ತೆ ಪುಡಿ ಮಾಡ್ಕೊಳ್ಳೋದು. ನಾನು ಅಚ್ಕಾರದ ಪುಡಿ ಹೊರಗಡೆಯಿಂದ ತರೋದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದು. ಹಾಗಾಗಿ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಆಗಿತ್ತು. ಈ ಥರ ಪ್ರೀಹೀಟ್ ಮಾಡ್ಕೊಂಡಿರೋ ಕುಕ್ಕರಲ್ಲಿ ಒಂದು ಕುಕ್ಕರ್ ಪ್ಲೇಟನ್ನು ಹಾಕ್ಕೊಂಡು ಈ ಥರ ಕುಕ್ಕರ್ ಬಟ್ಲಲ್ಲಿ ಮೆಣಸಿನ್ಕಾಯಿನ ಹಾಕಿ ಇದರೊಳಗೆ ಇಟ್ಕೊಂಡೆ. ಹೀಗೆ ಕೆಳಗಡೆ ನೀರೇನೂ ಹಾಕಬಾರ್ದು, ಸುಮ್ಮನೆ ಹಾಗೇ ಹೀಟ್ ಮಾಡಿಕೊಂಡು ಹೀಗೆ ಮೆಣಸಿನ್ಕಾಯಿನ ಒಂದು ಕುಕ್ಕರ್ ಬಟ್ಲು ಅಥವಾ ದೊಡ್ಡ ಬಟ್ಲಲ್ಲಿ, ಅಂದರೆ ಸ್ವಲ್ಪ ಅಗಲ ಇರಬೇಕು ಬಟ್ಲು, ಆ ಥರದಲ್ಲೇ ಹಾಕ್ಕೊಂಡೆ. ಮತ್ತು ಇದಕ್ಕೆ ಗ್ಯಾಸ್ಕೆಟ್ ಏನು ಹಾಕಬಾರ್ದು. ಹೀಗೆ ಗ್ಯಾಸ್ಕೆಟ್ ಹಾಕ್ದೇನೆ ಇದನ್ನು ಮುಚ್ಚಬೇಕು. ಹೀಗೆ ಮುಚ್ಚಿಬಿಟ್ಟು ಇದಕ್ಕೆ ವಿಷಲ್ ಕೂಡ ಹಾಕಬಾರ್ದು. ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಒಂದು 15-20 ನಿಮಿಷ. ಆಗಲೇ ನಮಗೆ ಮೆಣಸಿನ್ಕಾಯ್ದು ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಈಗ ನಾವು ಮೆಣಸಿನ್ಕಾಯಿ ಹುರಿತಾ ಇದ್ದರೆ ಯಾವ ಥರ ಪರಿಮಳ ಬರುತ್ತೋ ಹಾಗೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ನೋಡಿರಿ, ಹೊಗೆ ಆಡ್ತಾ ಇದೆಯಲ್ಲ, ಈ ರೀತಿ ಪರಿಮಳ ಬಂದಮೇಲೆ ಇದನ್ನು ಒಂದು ಪೇಪರ್ ಮೇಲೆ ಹಾಕ್ಬಿಡ್ಬೇಕು ಅಥವಾ ತಟ್ಟೆಯಲ್ಲಿ ಹಾಕ್ಕೊಂಡ್ರೆ, ನೋಡಿರಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಎಷ್ಟು ಗರಿಗರಿ ಆಗಿದೆ ಅಂತ. ಹೀಗೆ ಬಿಸಿ ಮಾಡಿಕೊಂಡು ನಾನು ಇದನ್ನು ಪುಡಿ ಮಾಡಿಕೊಂಡೆ. ಆವಾಗ ನನಗೆ ಅಚ್ಕಾರದ ಪುಡಿ ರೆಡಿ ಆಯಿತು. ನೋಡಿರಿ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಮೆಣಸಿನ್ಕಾಯಿಗೆ. ಈ ರೀತಿ ನಾನು ಒಂದು ಡಬ್ಬಿ ತುಂಬ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಚ್ಕಾರದ ಪುಡಿ. ಇದನ್ನೇ ನಾನು ಬಳಸೋದು. ಈ ರೀತಿಯಾಗಿ ಮೆಣಸಿನ್ಕಾಯಿ ಪುಡಿಯನ್ನು ಮಾಡಿಕೊಂಡೆ, ಅಚ್ಕಾರದ ಪುಡಿಯನ್ನು. ನಿಮಗೆ ಒಂದು ಟಿಪ್ಸ್ ಕೊಟ್ಟಂಗೆ ಆಗುತ್ತೆ. ಒಂದೊಂದು ಸಲ ನಮಗೆ ತುಂಬ ಥಂಡಿ ಮುಚ್ಕೊಂಡ್ಬಿಡುತ್ತೆ, ಮೆಣಸಿನ್ಕಾಯಿ ಒಣಗಿಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಮೆಣಸಿನ್ಕಾಯಿ ಪುಡಿ ಆಗೋಗಿರುತ್ತೆ. ಈ ಥರ ನೀವು ಸಹ ಯಾವಾಗಾದರೂ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೂ ಒಂದು ಟಿಪ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿ ನಿಮಗೆ ಹಾಕಿದ್ದೀನಿ. ನಾನು ಮೆಣಸಿನ್ಕಾಯಿ ಪುಡಿಯನ್ನು ಈ ರೀತಿ ಮಾಡಿದ್ದು ನಿಮಗೆಲ್ಲ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಈಗ ಇನ್ನೊಂದು ಪುಡಿ ರೆಸಿಪಿನ ತೋರಿಸ್ತೀನಿ. ಕರಿಬೇವಿನ ಚಟ್ನಿ ಪುಡಿ. ಒಂದೊಂದು ಸಲ ಕರಿಬೇವು ತುಂಬ ಉಳ್ಕೊಂಬಿಡುತ್ತೆ ಮನೆಯಲ್ಲಿ, ಅದು ಅಡುಗೆಗೂ ಬಳಸೋಕ್ಕಾಗಲ್ಲ, ಒಂದು ಸ್ವಲ್ಪ ಒಣಗ್ದಂಗೆ ಆಗಿರುತ್ತಲ್ವ. ಅದನ್ನು ಬಳಸಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಕೂದಲಿಗೂ ಅಷ್ಟೇ ತುಂಬ ಒಳ್ಳೆಯದು. ನೋಡಿರಿ, ಇಷ್ಟು ನನ್ನ ಮನೆಯಲ್ಲಿ ಕರಿಬೇವು ಉಳ್ಕೊಂಬಿಟ್ಟಿತ್ತು. ಇದೊಂದು ಸ್ವಲ್ಪ ಗರ್ಗರಿಯಾಗಿ ಆಗಿಬಿಟ್ಟಿತ್ತು, ಒಣಗ್ದಂಗೆ ಆಗಿತ್ತು. ಅದಕ್ಕೋಸ್ಕರ ಇದನ್ನೇ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕ್ರಿಸ್ಪ್ ಆದರೆ ಪುಡಿ ಚೆನ್ನಾಗಾಗುತ್ತೆ ಮಿಕ್ಸಿಯಲ್ಲಿ ಅಂತ. ಈ ಥರ ಕರಿಬೇವಿನ ಪುಡಿ ಬಾಣಂತಿಯರಿಗೂ ಸಹ ಮಾಡಿ ಕೊಡ್ಬೋದು. ಈ ರೀತಿ ಒಂಚೂರು ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಚೆನ್ನಾಗಿ ಹುರ್ಕೋಬೇಕು. ಇದು ಗರಿಗರಿ ಆಗೋ ತನಕನೂ ಕರಿಬೇವಿನ ಹುರ್ಕೊತಾ ಇದ್ದೀನಿ. ಈ ರೀತಿ ಚಟ್ನಿ ಪುಡಿಗಳು ಮಾಡಿ ಇಟ್ಕೊಂಡ್ರೆ ನಮಗೆ ದಿಢೀರಂತ ಅನ್ನಕ್ಕೆ ಏನೂ ಇಲ್ಲ ಅಂದರೆ ಈ ಥರ ಪುಡಿ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿರಿ, ಈಗ ಚೆನ್ನಾಗಿ ಗರಿಗರಿ ಆಗಿದೆ. ಇದನ್ನು ತೆಕ್ಕೊಂಡು ಬಿಡ್ತೀನಿ. ಈಗ ಒಂದು 6-7 ಅಥವಾ 8 ಆಗಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಅಷ್ಟೇ ಕ್ರಿಸ್ಪ್ ಆಗೋ ತನಕನೂ ಹುರಿಬೇಕು. ನೀವು ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ರಿ. ನಾನು ಯಾವಾಗಲಾದರೂ ಈ ಪುಡಿಯನ್ನು ಮಾಡ್ತಾಯಿರ್ತೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಮನೇಲಿ ಪುಡಿಗಳು ಇರಬೇಕು ಸ್ನೇಹಿತರೆ. ನಾನು ಮಾಡ್ತಾಯಿರ್ತೀನಿ. ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ, ಚಟ್ನಿ ಪುಡಿ ಇದೆಲ್ಲ ಇದ್ದೇ ಇರುತ್ತೆ. ಈಗ ನೋಡಿರಿ, ಮೆಣಸಿನ್ಕಾಯಿ ಹುರಿದು ತೆಗ್ದಾಯಿತು. ಈಗ 1 ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು ಅರ್ಧ ಚಮಚದಷ್ಟು. ನಾನಿಲ್ಲಿ ಜಾಸ್ತಿ ಹುರಿತಾ ಇದ್ದೀನಿ, ಅಂದರೆ ನಾನು ಒಂದಷ್ಟು ಪುಡಿಗಳನ್ನು ಮಾಡಲಿಕ್ಕೆ ಅಂತ ಒಟ್ಟಿಗೆ ಹುರ್ಕೊಂಡಿದ್ದೆ. ಅದೇನೇ ಇವಾಗ ನಿಮಗೆ ತೋರಿಸ್ತಾ ಇರೋದು. ಇಷ್ಟೂ ಹಾಕೋದಿಲ್ಲ, ಒಂಚೂರು ಹಾಕ್ತೀನಿ ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಇಂಗು, ಪರಿಮಳಕ್ಕೆ ಇಂಗು ಬಳಸ್ತಾ ಇದ್ದೀನಿ. ಇದನ್ನು ಹೀಗೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಒಣಕೊಬ್ಬರಿಯನ್ನು ಒಂಚೂರು ಬೆಚ್ಚಗೆ ಹುರ್ಕೋಬೇಕು. ಒಣಕೊಬ್ಬರಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಪುಡಿ ಬೇಗನೆ ವಾಸನೆ ಬರೋದಿಲ್ಲ ಅಂತ. ಆದರೆ ತುಂಬ ದಿನ ಇಡ್ಲಿಕ್ಕೆ ಹೋಗಬೇಡ್ರಿ.
ಒಂದು ವಾರ 10 ದಿನ 15 ದಿನಕ್ಕೆ ಹಾಗೆ ಮಾಡ್ಕೊತಾ ಇದ್ದರೆ ಸಾಕಾಗುತ್ತೆ. ಈಗ ಫಸ್ಟ್ಗೆ ನಾನು ಕರಿಬೇವನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ, ಕರಿಬೇವೆಲ್ಲ ಪುಡಿ ಆದಮೇಲೆ ಜೀರಿಗೆ, ಮೆಂತ್ಯ, ಒಣಕೊಬ್ಬರಿ, ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಪುಡಿ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಂದರೆ ಹುಣಸೆ ಹಣ್ಣು, ಬೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಹಾಕಿಲ್ಲ, ಎಲ್ಲ ಒಂದೇ ಥರ ಆಗಿಬಿಡುತ್ತೆ ಪುಡಿಗಳು ಅಂತ ಹಾಕಿಲ್ಲ ಅಷ್ಟೇ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ರುಚಿಯಾದಂತಹ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಕಲಿಸ್ಕೊತಾ ಇದ್ರಂತೂ ಪಕ್ಕದಲ್ಲಿರೋರು ತಿನ್ನಬೇಕು ಅನಿಸ್ಬೇಕು, ಅಷ್ಟು ಪರಿಮಳ ಬರ್ತಾ ಇರುತ್ತೆ. ನೀವು ಎಲ್ಲ ಟ್ರೈ ಮಾಡಿರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳುಗಳಿಗೆ ಮೊದಲನೇ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ನಮಸ್ಕಾರ.